ಕಂಪನಿಯ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕಾಗಿರುತ್ತೆ. ಆ ರೀತಿಯಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ದಾಖಲು ಮಾಡಲಿಲ್ಲ ಅಂತಂದಾಗ ಅಂಥ ಒಂದು ಕ್ರಿಮಿನಲ್ ಪ್ರಕರಣ ವಜಾಗೊಳ್ಳುವ ಸಾಧ್ಯತೆ ಇರುತ್ತೆ. ಇದೇ ರೀತಿ ಪ್ರಮುಖವಾದಂಥ ಅಂಶವನ್ನು ಗಮನದಲ್ಲಿಟ್ಕೊಂಡು ದಾಖಲು ಮಾಡದೇ ಇದ್ದರಿಂದ ಕಂಪನಿಯ ವಿರುದ್ಧ ಹೂಡಿದ್ದಂಥ ಕ್ರಿಮಿನಲ್ ಪ್ರಕರಣ ವಜಾಗೊಂಡಿರುವಂಥದ್ದು ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದಿದ್ದು, ಆ ಒಂದು ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಕೊಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಶಿವಮೊಗ್ಗದ JMFC ನ್ಯಾಯಾಲಯದಲ್ಲಿ ತನಗೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನವನ್ನು ಕಂಪನಿಯ ಮುಖ್ಯಸ್ಥರು ನೀಡ್ತಾ ಇದ್ದಾರೆ ಅಂತೇಳಿ ಅದನ್ನು ಒಂದು ಮ್ಯಾನೇಜ್ಮೆಂಟ್ ಏನು ಮಾಡ್ತಾಯಿದ್ರು ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ ಪ್ರಕರಣ ಶಿವಮೊಗ್ಗದ JMFC ನ್ಯಾಯಾಲಯದಲ್ಲಿ ಪ್ರಕರಣ ನಡೆದಿದ್ದು, ಅಲ್ಲಿ ಅವರು ಅಪರಾಧವನ್ನು ಎಸಗಿದ್ದಾರೆ ಅಂತೇಳಿ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಕಂಪನಿಯ ವಿರುದ್ಧ ಅಂದರೆ ಕಂಪನಿಯ ಮ್ಯಾನೇಜ್ಮೆಂಟನ್ನು ಆ ಒಂದು ಬ್ರಾಂಚಲ್ಲಿ ಏನು ಮಾಡ್ತಾಯಿದ್ರು ಅವರು, ಅಂದರೆ ಇಲ್ಲಿ ಅಟಿಕಾ ಗೋಲ್ಡ್ ಕಂಪನಿಯ ಆ ಬ್ರಾಂಚಿನ ಮ್ಯಾನೇಜರ್ ಏನಿದ್ರು ಅವರ ವಿರುದ್ಧ ಈ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತೆ. ಇವರು ಕನಿಷ್ಠ ವೇತನವನ್ನು ನೀಡ್ತಾ ಇಲ್ಲ ಅಂಥೇಳಿ ಕನಿಷ್ಠ ವೇತನ ಕಾಯ್ದೆ ಏನಿದೆ ಸೆಕ್ಷನ್ 25 ರೂಲ್ 7.9 ಹಾಗೆ ಸೆಕ್ಷನ್ 21 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಅವರು ಕನಿಷ್ಠ ವೇತನ ನೀಡ್ತಾ ಇಲ್ಲ ಅಂಥೇಳಿ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಮಾಡಿದ್ದು, ಅವರು ನೀಡ್ತಾ ಇಲ್ಲ ಅಂಥೇಳಿ ಅಪರಾಧವನ್ನು ಎಸಗಿದ್ದಾರೆ ಅಂಥೇಳಿ JMFC ನ್ಯಾಯಾಲಯ ಅವರ ವಿರುದ್ಧ ಆದೇಶವನ್ನು ನೀಡಿರುತ್ತೆ. ಇದನ್ನು ಪ್ರಶ್ನಿಸಿದಂಥ ಕಂಪನಿಯ ಮ್ಯಾನೇಜರ್ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಪಿಟಿಷನನ್ನು ಫೈಲ್ ಮಾಡಿಕೊಡ್ತಾರೆ. ಕರ್ನಾಟಕ ಹೈಕೋರ್ಟ್ ಇದರ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಅದರ ವ್ಯವಸ್ಥಾಪಕರು, ಅದರ ಒಂದು ನಿರ್ದೇಶಕರಾಗಿರುವಂಥವ್ರು ಏನಿರ್ತಾರೆ, ಅವರು ಕಂಪನಿಯ ನಿಯಮಗಳನ್ನು, ಕಂಪನಿಯ ವ್ಯವಹಾರಗಳನ್ನು ನಿರ್ವಹಿಸುವವರಂತಾಗಿರ್ತಾರೆ. ಆದರೆ ಅವರೇ ಕಂಪನಿ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕಂಪನಿಯ ವಿರುದ್ಧ ಯಾವುದೇ ಒಂದು ಪ್ರಕರಣ ದಾಖಲು ಮಾಡಬೇಕಾದ್ರೆ ಆ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಕಂಪನಿಯನ್ನು ಮುಖ್ಯ ಪಕ್ಷಕಾರರನ್ನಾಗಿ ಮಾಡಬೇಕಾಗಿರುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಕಂಪನಿಯನ್ನು ಪಕ್ಷಕಾರರನ್ನಾಗಿ ಮಾಡದೇ ಇರೋದ್ರಿಂದ ಸಂಪೂರ್ಣ ಹೊಣೆಗಾರರು ಮೇಲ್ಮನವಿದಾರರು ಆಗಿರೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಆ ಒಂದು ಪ್ರಕರಣವನ್ನು ವಜಾಗೊಳಿಸಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಕರ್ನಾಟಕ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ವಿಶ್ಲೇಷಿಸ್ತಾ ಸುಪ್ರೀಂ ಕೋರ್ಟ್ನ 2 ಪ್ರಮುಖ ಜಡ್ಜ್ಮೆಂಟ್ಗಳಾದಂಥ R ಕಲ್ಯಾಣಿ ಮತ್ತು ಅನಿತಾ ಹಾಟಾ ಈ ಒಂದು 2 ಪ್ರಕರಣಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದೆ. ಈ ಪ್ರಕರಣಗಳನ್ನು ಕೂಡ ಕೂಲಂಕುಷವಾಗಿ ಇದು ಸೆಕ್ಷನ್ 22 ಸಬ್ ಕ್ಲಾಸ್ 3 ಇದರ ಅಡಿಯಲ್ಲಿ, ಅಂದರೆ ಕಂಪ್ಲೇಂಟ್ನ ಅವರ ಹೊಣೆಗಾರಿಕೆ ಏನಿರ್ತದೆ ಅನ್ನೋದನ್ನು ಬಗ್ಗೆ ಈ ಒಂದು 2 ಪ್ರಕರಣಗಳು ಕೂಡ ಕೂಲಂಕುಷವಾಗಿ ಡಿಸ್ಕಷನ್ನು ಮಾಡಲಾಗಿರುತ್ತೆ. ಈ ಒಂದು 2 ಪ್ರಕರಣಗಳ ಡೀಟೇಲನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಈ ಪ್ರಕರಣ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ 2 ಪ್ರಕರಣಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೋಸ್ಕರ ನಮ್ಮ ಆಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ಹೆಚ್ಚಿನ ಒಂದು ವಿಡಿಯೋಗಳು ಮೊದಲು ನಿಮಗೆ ತಲುಪುವಂತಾಗುತ್ತೆ.